ಶಿವ ಪಾರ್ವತಿಯ ಪ್ರೀತಿಯನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅವಳಲ್ಲಿ ನಾನು ಹಿಮವಂತನ ಮಗಳು ಅನ್ನೋ ಅಹಂಕಾರ ಇರುತ್ತೆ. ಪ್ರೇಮ ಸಾಕು ಅನ್ನೋ ಭ್ರಮೆ, ನನಗೆ ಸಿಕ್ಕಲೇಬೇಕು ಅನ್ನೋ ಹಕ್ಕಿನ ಭಾವನೆ ಅವಳಲ್ಲಿ ಇದ್ದ ಕಾರಣ. ಅವಳು ತಪಸ್ಸಿನ ಮೂಲಕ ತನ್ನ ಒಳಗಿನ ನಿಜವಾದ ಶಕ್ತಿಯನ್ನು, ಶಾಂತಿಯನ್ನು ಮತ್ತು ಸೌಂದರ್ಯವನ್ನು ಕಾಣ್ತಾಳೆ. ಆಗ ಶಿವನು ಅವನೇ ಬರಬೇಕಾಗತ್ತೆ. ಪಾರ್ವತಿಯ ಕತೆ ಶಿವನಿಗಾಗಿ ಕಾಯುವುದರ ಬಗ್ಗೆ ಅಲ್ಲ, ಅದು ತಾನೇ ಶಿವತತ್ವವಾಗುವ ಒಂದು ಪಯಣದ ಬಗ್ಗೆ. ಹಾಗೆ ಈ ಪ್ರೀತಿ ಅಂದ್ರೂ ಅಷ್ಟೇ. ಈ ಪ್ರೀತಿ ಅನ್ನೋದು ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೋ, ನನ್ನನ್ನು ಪ್ರೀತಿಸಲಿ, ನನ್ನನ್ನು ನೋಡ್ಕೊಳ್ಳಿ, ನನ್ನನ್ನೇ ಆರಾಧಿಸಲಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಅವರಲ್ಲಿ ನಿಜವಾಗ್ಲೂ ಪ್ರೀತಿ ಇರಲ್ಲ. ಅಂತರಂಗದಿಂದ ಆ ಕಂಪ್ಲೀಟ್ನೆಸ್ನ ಅನುಭವಿಸ್ತಾರೆ. ಯಾರಿಗೆ ಯಾರಿಂದ ಏನೂ ಬೇಡವೋ ಅವರು ಮಾತ್ರ ಪ್ರೀತಿ ಕೊಡೋಕ್ಕೆ ಸಾಧ್ಯ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಲ್ಲವನ್ನೂ ನಾವು ಆ ಪ್ರೀತಿಯಿಂದ ಕಂಡಾಗ, ಆ ಪ್ರೀತಿಯ ಮನೋಭಾವನೆಯಿಂದ ಕಂಡಾಗ, ಆ ಒಂದು ಏಕತೆಯ ಮನೋಭಾವ ನಮ್ಮಲ್ಲಿದ್ದಾಗ ಯಾವುದೇ ರೀತಿ ನಮ್ಮ ಆಲೋಚನೆಗಳಲ್ಲಿ ಕಾನ್ಫ್ಲಿಕ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆಗ ನಮ್ಮ ಮನಸ್ಸು, ನಮ್ಮ ಹೃದಯ, ಹಾಗೆ ನಮ್ಮ ಜೀವನ ಕೂಡ ಸಂತೋಷವಾಗಿರುತ್ತೆ. ಆ ಈಗೋ, ನಮ್ಮಲ್ಲಿರೋ ಆ ಅಹಂ ಹೊರಟೋಗ್ಬೇಕು ಅಂದರೆ ನಾವು ಎಲ್ಲದನ್ನೂ ಪ್ರೀತಿಯಿಂದ ನೋಡಬೇಕು. ಆ ಏಕತೆಯ ಮನೋಭಾವವನ್ನು ಬೆಳೆಸ್ಕೊತೀವೋ, ಯಾವಾಗ ನಾವು ಆ ಪ್ರೀತಿಯಿಂದ ಎಲ್ಲದನ್ನೂ ನೋಡ್ತೀವೋ ಆಗ ಮಾತ್ರ ಶಿವನಲ್ಲಿ ಒಂದಾಗೋಕ್ಕೆ ಸಾಧ್ಯ. ಶಿವ ಅಂದರೆ ಸತ್ಯ. ಅವನಲ್ಲಿ ನಾವು ಬೆರಿಬೇಕು ಅಂದರೆ ನಮ್ಮಲ್ಲಿ ಆ ಪ್ರೀತಿಯ ಮನೋಭಾವ ಹೆಚ್ಚಾಗಬೇಕು. ಧನ್ಯವಾದ.